ಹೆಂಗೋ ನನ್ನ ಸೊಸೆ ಒಳ್ಳೆಯವಳು. ಏನಾದರೂ ಮಾಡಬೇಕು, ಮನೆ ಕಷ್ಟ ತೀರಿಸ್ಬೇಕು, ಸಾಲ ತೀರಿಸ್ಬೇಕು ಅಂತನ ಹಪ್ಪಳನ ಮಾಡ್ತಾ ಇದ್ದಾಳೆ. ಇವತ್ತಿಂದನೇ ಶುರು ಮಾಡ್ಯವಳೆ. ದೇವ್ರೇ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ಇದರಿಂದ ಒಳ್ಳೆ ಲಾಭ ಬಂದು ನಾವು ಒಂದಿಟ್ಟು ಅನುಕೂಲ ಆಗಿರಂಗೆ ಮಾಡಪ್ಪ ದೇವ್ರೇ. ಅದೇ ನಾನು ಕೇಳ್ಕೊಂಬದು. ನನ್ನ ಕೈಲಂತೂ ಆಗಲ್ಲ. ಏನೋ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಅವಳೊಬ್ಳೇನೆ ಮಾಡ್ತಾ ಇದ್ದಾಳೆ. ಇವತ್ತಿಂದನ ಶುರು ಮಾಡ್ಯವಳೆ. ಓ ಏನಕ್ಕ ಹಪ್ಳ ಮಾಡ್ಕೊಂಡು ಹಪ್ಳ ಕಾಯ್ಕೊಂಡು ಕೂತ್ಕೊಂಡಿದ್ಯಾ? ಏನು ಹಪ್ಳ ವ್ಯಾಪಾರ ಏನೋ ಮಾಡ್ತೀವಿ ಅಂತ ಹೇಳ್ತಿದ್ಲು ನಿಮ್ಮ ಸೊಸೆ ಜಿಲೇಬಿ. ಏನು ಶುರು ಮಾಡಿದ್ನಾ ಅಥವಾ ಏನು ಮನೆಗೋ? ಹಾಂ ಮನೆಗಲ್ಲ ಕಣೆ ಸಾವಿತ್ರಿ. ಅದು ಇವತ್ತಿಂದನ ವ್ಯಾಪಾರ ಶುರು ಮಾಡ್ತಾಳಂತೆ. ಹಪ್ಪಳ ಎಲ್ಲನ ಮಾಡ್ತಾ ಇದ್ದಾಳೆ. ಅದಕ್ಕೆ ಇವನ್ನ ಬಿಸ್ಲಾಗೆ ಒಣಗಿಸ್ತಾ ಇದ್ದೀನಿ. ನಾನು ಕೂತ್ಕೊಂಡು ಯಾವನ ಕೋಳಿ ಪಾಳಿ ಬತ್ತವೆ, ಒಟ್ಟು ಧೂಳು ಪಾಳು ಬೀಳುತ್ತೆ, ಗಾಳಿ ಪಾಳಿ ಬಂದರೆ ಅದನ್ನು ಮುಚ್ಚಬೇಕು. ಅದಕ್ಕೇನೆ ಕಾಯ್ಕೊಂಡು ಕುತ್ಕೊಂಡಿದ್ದೀನಿ. ಒಳಗೆ ಅವಳು ಇನ್ನೊಂದಿಟ್ಟು ಇಟ್ಟೈತೆ, ಅದನ್ನೆಲ್ಲ ಕಲಿಸ್ಕೊಂಡು ಇದು ಹಪ್ಳನ ಒತ್ತುತ್ತಾ ಇದ್ದಾಳೆ. ಓ ಹೌದೇನು, ಇವತ್ತಿಂದ ಹಪ್ಳ ಶುರು ಮಾಡಿದ್ಲಾ? ಎಷ್ಟು ಇಷ್ಟೇನಾ? ಅಲ್ಲ ವ್ಯಾಪಾರ ಮಾಡೋರು ಈಟ್ ಮಾಡ್ತಾರೇನಕ್ಕ? ಸ್ಯಾನ್ಸೇನೆ ಮಾಡ್ಬೇಕಮ್ಮ. ಸಾವಿತ್ರಿ ಇದನ್ನ ಮೊದಲು ಮೊದಲನೇ ದಿವಸ ಅಲ್ವಾ, ಇಷ್ಟು ಮಾಡ್ತಾಳೆ. ಇನ್ನೊಂದು ಇಷ್ಟ ಐತೆ ಮಾಡ್ತಾ ಇದ್ದಾಳೆ ಹಪ್ಳನ. ಅವನ್ನೆಲ್ಲ ತಂದು ಒಣಗಾಕ್ತಾಳೆ. ಇವತ್ತು ಒಣಗಾಕಿ ಎಲ್ಲ ಚೆನ್ನಾಗಿ ಒಣಗಿದ್ಮೇಲೆ ವ್ಯಾತ್ರ ಕವರ್ ತಂದೇವಳೆ. ಕವರ್ನಕ್ಕೆ ಎಲ್ಲನ ಎಷ್ಟು ಒಂದು 10 20 ಎತ್ತ ಮಾಡ್ತಾಳಂತೆ. ಒಟ್ಟಿನಲ್ಲಿ ಕವರ್ ಎಷ್ಟು ಹಿಡಿತಾವ ಅಷ್ಟ ಮಾಡಿ ತಗೊಂಡೋಗ್ತೀನಿ ಅಂಗಡಿಗಳಿಗೆ, ಅಥವಾ ಊರ ಮೇಲೂ ತಗೊಂಡೋಗ್ತೀನಿ. ಟೌನ್ಗಳಿಗೆ ಯಾರಾದ್ರೂ ತಾಂತಾರೇನೋ ಅಂತ ಹೇಳ್ತಾ ಇದ್ಲು. ಇವೆಲ್ಲ ಖರ್ಚಾಗ್ಲಿ, ಆಮೇಲೆ ಮುಂದಕ್ಕೆ ಜಾಸ್ತಿ ಮಾಡೋಣ ಅಂತನ ಹೇಳ್ತಿದ್ಲಮ್ಮ. ಒಂದೇ ಸಲ ಸ್ಯಾನೆ ಮಾಡಿದ್ರೆ ಖರ್ಚಾಗ್ಲಿಲ್ಲ ಅಂದ್ರೆ ಅವಾಗ ದುಡ್ಡು ಅಧ್ವಾನ ಆಗುತ್ತಲ್ಲ. ಅದಕ್ಕೇನೆ ನಮ್ಮ ಜಿಲೇಬಿ ತುಂಬಾ ಬುದ್ಧಿವಂತೆ. ಯಾವುದನ್ನು ಅಷ್ಟು ಸುಲಭನಾಗಿ ಇದಾಗಕ್ಕೆ ಬಿಡಲ್ಲ, ನಷ್ಟ ಆಗಕ್ಕೆ. ಅಲ್ಲ ನಾನು ಹೇಳೋದೇನಂದ್ರೆ, ದೊಡ್ಡದಾಗಿ ಶುರು ಮಾಡಿದ್ರೆ ಚೆನ್ನಾಗಿ ಹೋಗ್ತವೆ. ಜಿಲೇಬಿಗೆ ಹಪ್ಪಳನ ಚೆನ್ನಾಗಿ ಮಾಡಕ್ ಬರುತ್ತೆ ಅಲ್ವಾ? ಅವಳ ಕೈ ರುಚಿನ ನಾನು ತಿಂದಿದ್ದೀನಿ. ಹಪ್ಪಳ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಾನು ಒಂದ್ಸಲ ಕರ್ಕೊಂಡೋಗಿ ಮಾಡಮ್ಮ ಏನೇನು ಆಗ್ಬೇಕು ಅಂತ ಹೇಳಿ ಮಾಡ್ತಿದ್ದೆ. ನಮ್ಮಂತ ಕರ್ಕೊಂಡೋಗಿ ಚೆನ್ನಾಗೇ ಮಾಡ್ತಾಳೆ. ದೊಡ್ಡದಾಗೆ ಶುರು ಮಾಡ್ಬೋದಾಗಿತ್ತು. ಒಂದು ಶೆಡ್ ಗಿಡ್ ಮಾಡ್ಕೊಂಡು ಎಲ್ಲಾನ, ಅದಕ್ಕೆ ಒಂದು ಬೇರೆ ಶೆಡ್ ಮಾಡ್ಕೊಂಡು ಅಲ್ಲೆಲ್ಲಾನ ಹಪ್ಪಳ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಚೆನ್ನಾಗಾಗದಮ್ಮ. ಅದಕ್ಕೆಲ್ಲ ದುಡ್ಡು ಬೇಡವೇನಮ್ಮ? ದುಡ್ಡು ಬೇಡವಾ ಹೇಳು? ಸದ್ಯಕ್ಕೆ ಒಂದು 5,000 ರೂಪಾಯಿ ಅವ್ರ ಅಜ್ಜಿ ಕೊಟ್ಟಿತ್ತಂತೆ. ಅದ್ರಾಗೇನೆ ಇಷ್ಟಿಷ್ಟೇ ಒಂದಿಷ್ಟು ಸಾಮಾನು ತಗೊಂಬಂದು ಎಲ್ಲನ ಇವತ್ತಿಂದ ಶುರು ಮಾಡವಳೆ. ನೋಡೋಣ ಹೆಂಗಾಗುತ್ತೆ ವ್ಯಾಪಾರ ಅಂತ ನೋಡ್ಕೊಂಡು ಆಮೇಲೆ ಇಷ್ಟಿಷ್ಟೇ ಜಾಸ್ತಿ ಮಾಡ್ಕೊಂಡು ಹೋದ್ರಾತು ಅಂತ. ಅಯ್ಯೋ ಅಕ್ಕ, ನಾನು ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ದೆ ನಿನ್ ಸೊಸಿಗೆ, ಅದೇ ಬೇಡ ಅಂತಂದ್ಲು. ಅಯ್ಯೋ ಅಲ್ಲ, ದುಡಿತೀವಿ ಅಂದಮೇಲೆ ಸಾಲ ಮಾಡಕ್ಕೆ ಎದುರುಕೊಳ್ಳೇಬಾರ್ದು. ನಾಳೆ ದಿವಸ ಅದಕ್ಕಿಂತ ಡಬ್ಬಲ್ ದುಡಿಬೋದಲ್ಲ. ಇವತ್ತು ಸಾಲ ತಗೊಂಡು ಜಾಸ್ತಿ ಉಪ್ಪಿನ ಅಲ್ಲ ಹಪ್ಪಳ ಮಾಡಿ ವ್ಯಾಪಾರ ಮಾಡ್ಕೊಂಡು ಲಾಭ ಬಂದ್ರೆ ನಿಮ್ಗೆ ಒಳ್ಳೆ ತಾನೆ. ಶೆಡ್ ಗಿಡ್ ಮಾಡ್ಕೊಂಬಕ್ಕೆಲ್ಲ ದುಡ್ಡು ಬೇಕು ತಾನೆ. ಮನೆಯಾಗ ಹಿಂಗ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಮಕ್ಕಳು ಇರ್ತಾರೆ, ಎಲ್ಲ ತುಳಿತವೆ, ಅಚ್ಚಕಟ್ಟ ಮಾಡಕ್ಕಾಗಲ್ಲ, ಹುಷಾರಾಗಿ ಇಟ್ಕೊಂಬಕ್ಕಾಗಲ್ಲ. ಅವೆಲ್ಲ ಹಪ್ಪಳ ಒಡೆದೋಗ್ತವೆ. ಸಾಲ ಪಾಲ ಮಾಡಿ ತಿರ್ಗಾ ವ್ಯಾಪಾರ ಆಗದಿದ್ರೆ ಅಂತ ಅವಳ ಮುಂದೆ ಆಲೋಚನೆ ಅಷ್ಟೇನೆ. ಬಿಡು, ಸಣ್ಣದಾಗೆ ಶುರು ಮಾಡೋಣ. ನಾವು ಬಡವರು ದೊಡ್ಡದಾಗಿ ಶುರು ಮಾಡಿ ಆಮೇಲೆ ಒಂದೇ ಸಲ ಓಟನು ವ್ಯಾಪಾರ ಆಗ್ದಂಗೆ ಮನೆಗೆ ಉಳ್ಕೊಂಡ್ರೆ ಹಪ್ಳಗಳೆಲ್ಲನ ಏನ್ ಮಾಡ್ತೀಯ? ಅವಾಗ ಸಾಲ ಹೆಂಗ್ ತೀರಿಸ್ತೀಯ ಹೇಳು? ಅದಕ್ಕೇನೆ ಅವಳು ಬೇಡ ಅಂದೇವಳೆ. ಏನಕ್ಕ ಸಾವಿತ್ರಕ್ಕ, ಏನೋ ಹೇಳ್ತಾ ಇದ್ಯಾ? ಅದೇ ಕಣೆ, ಇವಳು ಸಾವಿತ್ರಿ ನಾನು ಸಾಲ ಕೊಡಿಸ್ತೀನಿ ಅಂದೆ, ನಿನ್ ಸೊಸೆ ಬೇಡ ಅಂದ್ಲು, ದೊಡ್ಡದಾಗಿ ಶುರು ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಸಾವಿತ್ರಕ್ಕ, ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತನ ದೊಡ್ಡವರೇ ಹೇಳಿಲ್ವಾ? ಅದಕ್ಕೇನೆ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು. ಸಾಲ ಗಿಲ ಮಾಡ್ಕೊಂಡು ಆಮೇಲೆ ಏನಾದ್ರೂ ಬಡ್ಡಿ ಗಿಡ್ಡಿ ಕಟ್ಟಕ್ಕಾಗ್ದಲೇನೆ ಬೀದಿಗೆ ಬಂದ್ರೆ ಏನ್ ಮಾಡ್ತೀರಾ ಹೇಳಿ? ನಮ್ ಕೈಲಿ ಅಷ್ಟೊಂದೆಲ್ಲ ಸಾಲ ಮಾಡಿ ತೀರ್ಸೋಷ್ಟು ಶಕ್ತಿ ಇಲ್ಲ ಅಕ್ಕ. ಸಾಕು, ನಮ್ ಶಕ್ತಿ ಎಷ್ಟಿರುತ್ತೋ ಅಷ್ಟೇ ಮಾಡ್ಬೇಕು. ಸಣ್ಣದ್ರಿಂದಾನೇ ಶುರು ಮಾಡಿ ದೊಡ್ಡದ್ ಮಾಡ್ಬೇಕು. ಒಂದೇ ಸಲ ದೊಡ್ಡದಾಗಿ ಬೆಳೆಸ್ತೀನಿ, ದೊಡ್ಡದ ವ್ಯಾಪಾರ ಶುರು ಮಾಡ್ತೀನಿ ಅಂದ್ರೆ ಅದ್ ಯಾವತ್ತೂ ಕೈ ಹಿಡಿಯಲ್ಲ. ಸೂಜಿನೂ ಹಂಗೆ ತಾನೆ ಉಪ್ಪಿನಕಾಯಿ ಶುರು ಮಾಡಿದ್ದು. ಮೊದ್ಲು ಮನೆಗೆ ಮಾಡ್ಕೊಂಡು ಶುರು ಮಾಡಿ ಆಮೇಲೆ ತಾನೇ ಶೆಡ್ ಗಿಡ್ ಮಾಡ್ಕೊಂಡು ಎಲ್ಲಾನ ಇವಾಗ ಎಲ್ಲಾನ ಆರ್ಡರ್ ತಗೊಂಡು ದೊಡ್ಡದಾಗಿ ಮಾಡ್ತಾ ಇರೋದು. ಏನಮ್ಮ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ದೆ, ನೀನು ಇಷ್ಟೆಲ್ಲ ಭಾಷಣ ಮಾಡ್ತೀಯ ಅಂತ ನನಗೇನು ಗೊತ್ತು? ನಿನ್ನಿಷ್ಟ. ಒಂದೇ ಸಲ ಶುರು ಮಾಡಿ ಈಗ ಯಾಕೆ ಹಪ್ಪಳ ಮಾಡ್ತಾ ಇದ್ಯಾ? ಅಕ್ಕಿ ಹಪ್ಪಳನೋ ಎಂತದು? ಅಕ್ಕಿ ಹಪ್ಪಳನ ಯಾಕ? ಅಕ್ಕಿ ಹಪ್ಪಳ ಆದ್ರೆ ಚೆನ್ನಾಗಿರ್ತ ಮೃದುವಾಗಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಲ್ಲ, ಅಕ್ಕಿ ಹಪ್ಪಳ ಜೊತೆಗೆ ಹುಳಿಕಾಳು ಹಪ್ಪಳ, ಆಮೇಲೆ ಇನ್ನು ಉದ್ದಿನ ಕಾಳು ಅವು ಹಪ್ಪಳ, ಆಮೇಲೆ ಸಬ್ಬಕ್ಕಿ ಹಪ್ಪಳ ಎಲ್ಲ ಬರ್ತವೆ. ಅವನ್ನೆಲ್ಲ ಮಾಡ್ಬೋದಾಗಿತ್ತು ನೀನು ಸಾಲ ತಗೊಂಡಿದ್ರೆ. ಏನ್ ನಿನ್ಗೆ ಏನು ಒಂದು 10,000 ತಗೊಂಡಿದ್ರು ಸಾಕಾಗಿತ್ತು. ಬೇಡಕ್ಕ, ನಾನು ಯಾವುದೇ ಕಾರಣಕ್ಕೂ, ಅದರಲ್ಲೂ ಅದ್ಯಾರೋ ಹೇಳಿದ್ರಲ್ಲ ನಿಮ್ಮ ಪರಿಚಯ ಇರೋರು ಯಾರೋ ಅಣ್ಣ ರುದ್ರಣ್ಣ ಅಂತ, ಅವ್ರ ಹತ್ರ ಅಂತ ಮಾತ್ರ ಸಾಲ ತಗೊಂಬಲ್ಲ. ನನಗೆ ಇಷ್ಟನೂ ಇಲ್ಲ. ಮೀಟ್ರ್ ಬಡ್ಡಿ ಚಕ್ರ ಬಡ್ಡಿ ಅಂತ ಎಷ್ಟು ಬಡ್ಡಿ ಕೀಳ್ತಾರೆ ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇಷ್ಟಕ್ಕೂ ನಾನು ಸಾಲ ಮಾಡೋದು ಇಲ್ಲ. ಯಾಕೆಂದ್ರೆ ಸಾಲ ಮಾಡೋವಷ್ಟು ಶಕ್ತಿ ಇಲ್ಲ ನಮ್ಮ ಹತ್ರ, ತೀರ್ಸೋವಷ್ಟು. ಸರಿ ಆಯ್ತು ಬಿಡಮ್ಮ, ನಾನಿನ್ನೇನು ಮಾಡೋಣ. ನಾನು ಹೇಳೋವಷ್ಟು ಹೇಳಿದೆ. ಸರಿ ಹೋಗ್ತೀನಿ ನಾನು. ಸರಿ ಅಕ್ಕ, ಆಯ್ತು.
ಲಬಿ ಸರಿಯಾಗಿ ಯೋಚನೆ ಮಾಡಿದ್ಯಾ. ಸಾಲ ಮಾಡೋದು ತಪ್ಪು, ಅದ್ರಲ್ಲೂ ಅಂತ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಅಂತ ಹಾಕರ ಹತ್ರ ಸಾಲ ಮಾತ್ರ ಮಾಡಬಾರ್ದು. ನೀನ್ ಚೆನ್ನಾಗಿ ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ಯಾ. ಹೋಗು, ಅವನ ಜಾಗ ಇಲ್ವೇನಮ್ಮ, ಎಲ್ಲಾದ್ರೂ ಜಾಗ ಇರತ್ತೆಗೆಲ್ಲನ ನೋಡಿ ಹಾಕು. ಸರಿ ಅತ್ತೆ, ಆಯ್ತು. ಆದ್ವಾ ಇನ್ನೂ ಇದಾವ? ಇಲ್ಲ ಅತ್ತೆ, ಅದು ಎಲ್ಲ ಅದು ಸದ್ಯಕ್ಕೆ ಸಾಕು. ಇಷ್ಟೆಲ್ಲನ ಇವೆಲ್ಲ ಒಣಗ್ಲಿ ಇವತ್ತು ನಾಳೆ ಒಣಗ್ಲಿ. ಒಣಗಿದ ತಕ್ಷಣ ಆಮೇಲೆ ಪ್ಯಾಕಿಂಗ್ ಮಾಡಿ ನೋಡೋಣ, ತಗೊಂಡೋಗೋಣ. ಈ ಕಡೆ ಎಲ್ಲ ಜಾಗನೇ ಇಲ್ವಲ್ಲತ್ತೆ. ಆ ಕಡೆ ನೋಡು, ಕೊನೆಗೆ ಒಂದ್ ಸ್ವಲ್ಪ ಧೂಳ್ಪಾಳು ಬೀಳುತ್ತೆ ಅಂತ ನಾನು ಹಾಕಿಲ್ವಲ್ಲ, ಆ ಕಡೆ ಹಾಕು. ಈ ಕಡೆ ಏನು ಜಾಗ ಇಲ್ಲ. ಸರಿ ಆಯ್ತು. ನೇತ್ರದು ಅದೃಷ್ಟ. ಅವಳಿಗೆ ಉಪ್ಪಿನಕಾಯಿ ಕೈ ಹಿಡಿದಿದ್ರು ಅವ್ರಪ್ಪ ಯಾದ್ರೂ ಕೈ ಹಿಡಿದು ಮನೆ ಕಟ್ಸಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರು. ಆದ್ರೆ ಅಂತವ್ರ ಮನೆಗೂ ಇದಾವೆ ದರಿದ್ರದವು. ನಮ್ಮ ಅಣ್ಣ ಆಗ್ಲಿ ನಮ್ಮ ಅತ್ತಿಗೆ ಆಗ್ಲಿ, ನಮ್ ಗೌರಿ ಬಡತಂದಾಗ ಇದ್ದಾಳಲ್ಲ, ಅವಳಿಗೂ ಒಂದು ಮನೆ ಕಟ್ಸ್ಕೊಡೋಣ ಅಂಬೋದು ಒಂದೀಟು ಇದಿಲ್ಲ. ಹೇಳತ್ ಹುಟ್ಟಿದ್ರೆ ಸಾವುಕಾರ ಸಿದ್ದಪ್ಪರಂತಾರ ಮನೆಗೆ ಹುಟ್ಟಬೇಕು. ನಮ್ಗೇನೇ ಕಷ್ಟ ಬಂದ್ರು ನಮ್ಮಪ್ಪ ಅಮ್ಮ ಇದ್ದಾರೆ ಅಂತ ಧೈರ್ಯವಾಗಿರ್ಬೋದು. ನೇತ್ರ ನಂಗೆ ಇವಾಗ ನೋಡು, ನನಗೆ ಯಾರ ಇದ್ದಾರೆ? ನನ್ನ ಗಂಡನೋ ನನ್ನ ಮಾತೇ ಕೇಳಲ್ಲ. ನಮ್ಮ ಅತ್ತೆ ಏನು ಬಿಡು, ನಾನು ನಂಬೋದೇ ಇಲ್ಲ. ನಮ್ಮ ಮನೆ ಬರನೇ ಇಷ್ಟು. ನಮಗೆ ಏನು ಬಯಸಿದ್ರು ಅದು ಯಾವತ್ತೂ ನೆರವೇರಲ್ಲ. ನಾವು ಬಯಸಿದ್ದು ಯಾವುದೂ ಸಿಗೋದೂ ಇಲ್ಲ. ನನ್ನ ಹಣೆ ಬರನೇ ಇಷ್ಟು. ಗೌರಿ ಏನೇ ಹಿಂಗ್ ಕುತ್ಕೊಂಡೆ? ಎಲ್ಲೆಲ್ಲೂ ಕೆಲ್ಸಕ್ಕೆ ಹೋಗಲ್ವೇ? ಹೊಲಕ್ಕೆ ಹೋಗಲ್ವೇ? ಎಲ್ಲಿಗೆ ಹೋಗದ ಬಿಡಕ್ಕ? ಯಾಕೋ ಮನಸ್ಸಿಗೆ ಬೇಜಾರು. ಯಾಕೆ ಬೇಜಾರು? ಏನಾಯ್ತು? ಏನು ಆಗ್ಲಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ. ಏನು ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ವಲ್ಲ. ನನ್ನ ಜೊತೆಗಿದ್ದಾರೆಲ್ಲ ಮನೆ ಕಟ್ಸ್ಕೊಂತಾರೆ, ಅದು ಇದು ಒಡವೆ ತಾಂತಾರೆ. ಅದೇ ನನ್ನ ಕೈಲಿ ಏನು ಆಗ್ತಾ ಇಲ್ವಲ್ಲ, ಅದೇ ನನ್ನ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದು ಆಗಲ್ಲ ಕಣೆ ಗೌರಿ. ಮುಂದೆ ಬಿದ್ದು ಮಾಡಬೇಕು. ಅವಾಗ್ಲೇನೆ ಆಗದು ಏನಾದ್ರೂ. ಏನ್ ಮಾಡೋದ್ ಬಿಡಕ್ಕ, ನನ್ಗಂತೂ ಜೀವನನೇ ಬೇಸರ ಅನ್ಸ್ಬಿಟ್ಟೈತಿ. ನಾವು ಒಂದು ಹೊಸ ಮನೆ ಕಟ್ಸ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ ಅಂತ ಅನಿಸುತ್ತೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಏನಾದ್ರೂ ವ್ಯಾಪಾರ ಶುರು ಮಾಡು. ನೀನು ಉಪ್ಪಿನಕಾಯಿ ಮಾಡ್ತಿದ್ದಮ್ಮ, ಚೆನ್ನಾಗಿ ಮಾಡಿ ಯಾರಾದ್ರೂ ಒಳ್ಳೆ ಓನರ್ ಇಟ್ಕೊಂಡು ಸೂಜಿ ಹಂಗೆ ಮಾಡಿದ್ರೆ ಚೆನ್ನಾಗಾಗೋದು. ಆದ್ರೆ ನೀವು ಅತಿ ಆಸೆ ಬಿದ್ದು ಅವ್ನ ಯಾವನ ಹಿಂದೆ ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡು ಈಗ ನೋಡು ಉಪ್ಪಿನಕಾಯಿ ವ್ಯಾಪಾರನೇ ಇಲ್ದಾಗ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಈಗ ನಾನು ಜಿಲೇಬಿ ಮಂತಕ್ಕೆ ಹೋಗಿದ್ದೆ. ಅವಳಾಲೇನೆ ಹಪ್ಪಳೆಲ್ಲನ ಮಾಡಿ ಒಣಗಿಸ್ತಾ ಇದ್ರು ಬಿಸ್ಲಾಗೆ. ರತ್ತೇನು ಅವಳನು. ಅದಕ್ಕೆ ನಾನೇನ್ ಮಾಡ್ಲಿ? ವ್ಯಾಪಾರ ಮಾಡಕ್ಕೆ ಹಪ್ಪಳ ಮಾಡಿರೋದು ಮನಿಗಲ್ಲ. ನೀನ್ ವ್ಯಾಪಾರ ಶುರು ಮಾಡ್ತಾಳೆ, ಹಪ್ಪಳ ಬೇರೆ ಚೆನ್ನಾಗಿ ಮಾಡ್ತಾಳೆ. ನಾನು ತಿಂದು ನೋಡಿದೀನಿ, ನಿನಗೂ ಗೊತ್ತೈತೆ. ಅವಳು ಮಾಡೋ ಹಪ್ಪಳನ ಟೌನ್ಗಳಿಗೆ ಜನಗಳೇನಾದ್ರೂ ಇಷ್ಟಪಟ್ರೆ ಮುಗೀತು ಕತೆ. ಅವಳಿಗಂತೂ ಬಂಪರ್ ಲಾಟ್ರಿ ಹೊಡೆದಂಗೇನೆ. ಹೌದೇನೆ ಸಾವಿತ್ರಕ್ಕ ವ್ಯಾಪಾರ ಶುರು ಮಾಡ್ತಾಳಂತ? ಅಲ್ಲ, ಹಪ್ಪಳದ ವ್ಯಾಪಾರ ಶುರು ಮಾಡಿ ಅಲ್ಲ ಈ ಬಿಡು. ಅಲ್ಲ ಜಾಸ್ತಿ ಮಾಡಿದಾಗ ಅವಳೇನು ಚೆನ್ನಾಗಿ ಮಾಡಲ್ಲ, ಡಿಸೀಸ್ ಮಾಡಿದಾಗ ಚೆನ್ನಾಗಿ ಮಾಡ್ತಾಳೆ. ಬಿಡು, ಅವಳಿಗೆ ವ್ಯಾಪಾರ ಆಗೋದು ಅಷ್ಟ್ರಾಗೆ ಐತಿ. ಅವಳಿಗೆ ವ್ಯಾಪಾರದ ಗಂಧ ಗಾಳಿ ಗೊತ್ತಿಲ್ಲ, ಏನೂ ಇಲ್ಲ. ಅಲ್ಲ ಒಂದಿಟ್ಟು ತಿಳ್ಕೊಂಡಿರೋ ನೇತ್ರ ನೇನ್ ಸೋತ್ಲು ಉಪ್ಪಿನಕಾಯಿ ಮಾಡೋದಾಗೆ. ಇನ್ನ ಅವಳು ಎಲ್ಲೋ ನಾಟಕ ಮಾಡ್ಕೊಂಡಿದ್ಲು. ಅವಳಿಗೇನು ಗೊತ್ತಾಗುತ್ತೆ ಈ ವ್ಯಾಪಾರದ್ದು? ಅಯ್ಯೋ, ಅವಳಿಗೆ ಪಕ್ಕನ ಲಾಸೆ ಆಗೋದು ಬಿಡು. ಲಾಸ್ ಆಗುತ್ತೆ ಅಂತ ನೀನ್ ಹೇಳಿದ್ರೆ ಆಯ್ತಾ? ಇನ್ನು ಇವತ್ತಿನ ಶುರು ಮಾಡವಳೆ, ಇನ್ನೊಂದು ತಿಂಗಳಂಗ್ ನೋಡು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅಂತನ ನಿನ್ಗೆ ಗೊತ್ತಾಗುತ್ತೆ. ಅವಳು ನಾನು ಎಷ್ಟು ಹೇಳಿದ್ರು ಸಾಲ ತಾಳಕ್ ಮಾತ್ರ ಬಿಲ್ಕುಲ್ ಹೋಗ್ತಾ ಇಲ್ಲ ಕಣೆ ಗೌರಿ. ಅವ್ರ ಅತ್ತೇನೂ ಹಂಗೆ ಅಂತಾಳೆ, ಸಾಲಾಗಿಲ್ಲ ಬೇಡಮ್ಮ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಸಾಕು, ದೇವ್ರು ಕೊಟ್ಟಷ್ಟು ಸಾಕು, ನಮಗೆ ಜಾಸ್ತಿ ಅತ್ಯಾಸೆ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಾ ಇವತ್ತು ಹಂಗಂದೆ. ಬೇಕಂದ್ರೆ ಈಗಲೂ ಕೊಡಿಸ್ತೀನಿ ಸಾಲ, ಒಂದು 10,000ನ. ಇನ್ನು ಬೇರೆ ಬೇರೆ ಥರ ಹಪ್ಪಳ ಮಾಡು, ಉಪ್ಪಿನಕಾಯಿ ಹಪ್ಪಳ ಅಲ್ಲ ಅದೆಂಥದ್ದು ಹುಳಿಕಾಯಿ ಹಪ್ಪಳ, ಹುಳಿಕಾಳು ಹಪ್ಪಳ, ಆಮೇಲೆ ಸಬ್ಬಕ್ಕಿ ಹಪ್ಪಳ, ಆಮೇಲೆ ಉದ್ದಿನ ಬೇಳೆ ಹಪ್ಪಳ ಅವೆಲ್ಲ ಮಾಡ್ತಾರೆ, ಮಾಡು ಅಂತಂದರೆ ಇಲ್ಲ ನಾನು ಇವಾಗ ಅಕ್ಕಿ ಹಪ್ಪಳ ಶುರು ಮಾಡಿದ್ದೀನಿ, ಇದಾಗಲಿ ನೋಡೋಣ ಹಂಗೆ ಹಿಂಗೆ ಅಂತ ಏನೇನೋ ಕತೆ ಹೇಳಿ ನಾನು ಅದಕ್ಕೆ ಅದೇ ಬಂದೆ. ಅವಳಿಗೆ ಬುದ್ಧಿ ಹೇಳೋಕ್ಕಿನ್ನ ನಾನು ಸುಮ್ಮನೆ ಹೋಗೋದೇ ಒಳ್ಳೇದು ಅಂತಾನ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಅವಳು ಹೆಂಗಾದ್ರೂ ಮಾಡ್ಕೊಂಬ್ಲಿ, ಸಾಲನೂ ಕೊಡಿಸ್ಬೇಡ, ಯಾತು ಕೊಡಿಸ್ಬೇಡ. ಒಳ್ಳೇದು ಹೇಳಕ್ ಹೋದ್ರೆ ಹಿಂಗೆ ಮತ್ತೆ ಜನ ನಂಬಲ್ಲ. ನಾನು ನೇತ್ರ ಮಂತಕ್ಕೆ ಹೋಗ್ಬೇಕು. ಬತ್ತೀಯೇನು? ಹೊಸಮಂತಕ್ಕೆ ಹಳೆ ಮಂತಕ್ಕೋ? ಹೊಸ ಮಂತಕ್ಕೆ ಹಳೆ ಮಂತಕ್ಕೆ ಆಲೇನೆ ಅವರು ಇಲ್ಲ, ಎಲ್ಲನ ಸಾಮಾನೆಲ್ಲ ತಗೊಂಡೋಗಿ ಹೊಸಮಂತಕ್ಕೆ ಇಕ್ಕೊಂಡವಳೆ. ಅಯ್ಯೋ ನೇತ್ರ ಅಂತೂ ಕಾಯ್ತಾ ಇರಲ್ಲ, ಹೊಸಮನೆ ಆದ್ರೆ ಸಾಕು, ಅದಕ್ಕೆ ಹೋಗ್ಬಿಡೋಣ ಅಂತಾನ. ಇನ್ನ ಹಳೆ ಮನೆಗೆ ಇರ್ತಾಳ ಅವಳು, ಅದೇ ಹೊಸಮನೆಗೆ ಇದ್ದಾಳೆ. ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.